ಊರಲ್ಲಿ ಏನೇ ಶುಭ ಕಾರ್ಯ ನಡೆದ್ರು ನಿಮ್ ಮುಖಾಂತರವೇ ನಡೆಯುತ್ತೆ. ಸುತ್ತಮುತ್ತಲ 10 ಹಳ್ಳಿಲಿ ಸುಬ್ಬೇಗೌಡರು ಅಂದ್ರೆ ದೇವರು ಅಂತಾರೆ. ಪೂಜೆ ಪುನಸ್ಕಾರ ವಾರಕ್ಕೊಂದ್ಸರಿ ಮೌನ ವ್ರತ ಬೇರೆ ಮಾಡ್ತೀರಾ. ಇಷ್ಟು ವಯಸ್ಸಾದ್ರೂ ಮುಖದಲ್ಲಿ ಅದೇನು ಕಾಂತಿ, ಇದ್ರ ರಹಸ್ಯ ಆದ್ರೂ ಏನು? ಇದರ ರಹಸ್ಯ ಏನ್ ಬಂತು? ಆಸ್ತಿ ಅಂತಸ್ತೆಲ್ಲ ಹಿರಿಯರು ಕೊಟ್ಟಿದ್ದು, ಆರೋಗ್ಯ ದೇವ್ರು ಕೊಟ್ಟಿದ್ದು. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಇಲ್ವಲ್ಲ. ಇದ್ದೊಬ್ಬ ತಮ್ಮನ ಹೆಂಡತಿ ನನ್ನ ಅರ್ಥದಲ್ಲೇ ಕೈ ಬಿಟ್ಟು ಹೋದ್ರು. ನನ್ನ ತಮ್ಮನ ಮಗಳು ಗೌರಿನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ನಾನು ಮದುವೆನೂ ಆಗ್ತೆ ಬ್ರಹ್ಮಚಾರಿಯಾಗಿ ಉಳಿದ್ಬಿಟ್ಟೆ. ಈಗ ಅವಳಿಗೊಂದು ಒಳ್ಳೆ ಗಂಡನ್ ನೋಡಿ ಮದುವೆ ಮಾಡಿ ಅವಳ ಆಸ್ತಿನ ಅವಳಿಗೆ ಸೇರಿಸ್ಬಿಟ್ಟು ಆಮೇಲೆ ಶಿವ ಅಂತ ಶಿವನ ಪಾದ ಸೇರ್ಕೊಂಡ್ರಾಯ್ತು. ಹಳೆ ಕಾಲದವ್ರ ತರ ಅಪ್ಪ ಅಮ್ಮ ತೋರ್ಸಿದ ಗಂಡಿಗೆ ಕುತ್ತಿಗೆ ಒಡ್ಡೋ ಕಾಲ ಹೊರಟೋಯ್ತು. ನಾವು ನಮಗಿಷ್ಟವಾದವ್ರ ಜೊತೆಲಿ ಜೀವನನ ಹಂಚ್ಕೋಬೇಕು. ಈಗ ನಿಮ್ ದೊಡ್ಡಪ್ಪ ನೋಡಿದ ಗಂಡಿಗೆ ಏನೇ ಕಮ್ಮಿ ಆಗಿತ್ತು? ಹೊಲ, ಗದ್ದೆ, ತೋಟ, ಸಿನಿಮಾ ಥಿಯೇಟ್ರು, ಇನ್ನೇನ್ ಬೇಕು? ನಾನ್ ಹೇಳ್ತಿರೋದು ಮನುಷ್ಯರ ಜೊತೆ ಜೀವನ ನಡೆಸ್ಬೇಕು ಅಂತ, ಅವ್ರಿಗಿರೋ ಆಸ್ತಿ ಜೊತೆ ಅಲ್ಲ. ನೋಡೆ, ನಮ್ಗೂ ರಾಜ್ಕುಮಾರ್ನಂತ ಗಂಡ್ ಸಿಗ್ಬೇಕು ಅಂತ ಆಸೆ ಇದೆ, ಕನ್ಸಿದೆ. ಆದ್ರೆ ಜೀವನ ಕನ್ಸಲ್ಲ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಹೊಂದ್ಕೊಂಡ್ ನಡಿಬೇಕಮ್ಮ. ಆಸೆ ಪಟ್ಟಿದ್ದನ್ನ ಪಡೆದೆ ಒದ್ದಾಡೋದು ನಿಮ್ಮ ಸ್ವಭಾವ. ಆಸೆ ಪಟ್ಟಿದ್ದನ್ನ ಪಡೆದೇ ತೀರೋದು ನನ್ನ ಸ್ವಭಾವ. ನನ್ನ ಗಂಡ, ನನ್ನ ಜೀವನ ನಾನ್ ಅನ್ಕೊಂಡ್ ಹಾಗೆ ಇರ್ಬೇಕು. ಹಾಗಾದ್ರೆ ಇನ್ನೆಂತ ಗಂಡ ಬೇಕು ಅನ್ಕೊಂಡಿದ್ಯಮ್ಮ? ಗೌರಿ, ನೀಲ್ಕಂಠ ನಿಮ್ಮನೆ ಕೆಲ್ಸ್ತಾಳು, ನೀನು ಈ ಮನೆಗೆ ರಾಣಿ. ನೀನು ಅವನ ಪ್ರೀತಿ ಮಾಡೋದಾ? ನಿನಗ್ಯಾಕೆ ಬಂತು ಇಂಥ ಬುದ್ಧಿ? ನನ್ನ ವಿಷಯ ನಿಮಗ್ ಗೊತ್ತೇ ಇದೆಯಲ್ಲೇ. ನಾನ್ ಆಸೆ ಪಟ್ಟು ಒಡವೆನ ಇನ್ಯಾರು ಹಾಕೋಬಾರ್ದು. ನಾನ್ ಮದ್ವೆ ಆಗೋ ಗಂಡು ನನ್ನೇ ನೋಡ್ಬೇಕು, ನನ್ನನ್ನೇ ಪ್ರೀತಿಸ್ಬೇಕು, ನನ್ನ ಹತ್ರನೇ ಮಾತಾಡ್ಬೇಕು, ಬೇರೆ ಯಾರನ್ನು ಮಾತಾಡಿಸ್ಬಾರ್ದು. ಬೇರೆಯವರು ಅವನ ಜೊತೆ ಮಾತಾಡೋದಕ್ಕೂ ನಾನ್ ಬಿಡೋದಿಲ್ಲ. ಹಿಂದೂ ಮುಂದೆ ತಿಳ್ಕೊಳ್ದೆ ಶ್ರೀಮಂತನೇನಾದ್ರೂ ಮದ್ವೆ ಆದ್ರೆ ನಾನು ಅವನು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕಾಗುತ್ತೆ ಕಣೆ. ಅವನು ಕುಡುಕಾನೋ, ಜೂಜ್ಗಾರನೋ, ಇನ್ನೊಂದು ಹೆಣ್ಣಿನ ಸಂಬಂಧ ಇರೋನೋ ಒಂದು ಗೊತ್ತಾಗಲ್ಲ. ಅದೇ ನಮ್ ನೀಲ್ಕಂಠ ಆದ್ರೆ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಿರೋ ನಂಬಿಕಸ್ತ. ತಾಯಿ ಅಂದ್ರೆ ಪ್ರೀತಿ, ದೇವ್ರ ಮೇಲೆ ನಂಬಿಕೆ, ಹೆಣ್ಮಕ್ಳು ಕಂಡ್ರೆ ಗೌರವ ಇರೋ ಗುಣವಂತ. ಅದಕ್ಕೆ ನಾನು ಇಷ್ಟಪಟ್ಟಿದ್ದು. ನಾನ್ ಆಸೆ ಪಟ್ಟಿದ್ದನ್ನ ಪಡೆದೇ ಪಡಿತೀನಿ. ಏನಪ್ಪಾ ನೀಲ್ಕಂಠ, ಗದ್ದೆಲ್ಲೂ ಕೆಲಸ ಮಾಡ್ತೀಯಾ, ತೋಟದಲ್ಲೂ ಕೆಲಸ ಮಾಡ್ತೀಯಾ, ಅಲ್ಲಿ ಮನೇಲೂ ಕೆಲಸ ಮಾಡ್ತೀಯಾ, ಇಲ್ಲಿ ಕಾಯೂ ಕೀಳ್ತಾ ಇದ್ಯಾ. ಏನಪ್ಪಾ ಒಂದ್ ನಿಮಿಷನೂ ಸುಮ್ನೆ ಇರಲ್ವಲ್ಲಪ್ಪ ನೀನು? ಯಜಮಾನ್ರೆ, ಮೈ ಮುರಿದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಸೋಂಬೇರಿ ಆಗ್ಬಿಡ್ತೀಯ ಅಂತ ನನ್ನ ತಾಯಿ ಬೈತಿರ್ತಾಳೆ. ಅದಕ್ಕೆ ನಮಸ್ಕಾರ ಮಾವ. ಓ ಏನಪ್ಪ ಮುದ್ದೇಗೌಡ, ಚೆನ್ನಾಗಿದ್ಯಾ? ಎಲ್ ಮಾವ ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಿಲ್ವಾ, ಬಹಳ ಕಷ್ಟದಲ್ಲಿದ್ದೀನಿ. ಏನೀಗ ಏನ್ ಬಂದಿದ್ದು? ಏನ್ ನೀವು ಎಲ್ಲಾ ಕೆಲ್ಸನೂ ನೀಲ್ಕಂಠನಿಗೆ ಒಪ್ಸಿದ್ರೆ ನಾವೆಲ್ಲ ಬದುಕದ ಹೇಗೆ ಹೇಳಿ? ಓ ಆಗ ಹಾಗಾದ್ರೆ ಒಂದ್ ಕೆಲಸ ಮಾಡು. ನಮ್ ವಾಸ್ತು ಸಿದ್ಧಾಂತಗಳು ಹೇಳಿದ್ರು ನಮ್ ತೋಟದಲ್ಲಿರೋ ಬಾವಿ ಆಳ 36 ಅಡಿ ಇರ್ಬೇಕು. ಆದ್ರೆ ಈಗ ಅದಷ್ಟಿಲ್ಲ. ಅದಕ್ಕೆ ನಿಮ್ಮನೇಲಿ ಮದುವೆ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಆಳ ಎಷ್ಟಿದೆ ನೋಡಿ ಹೇಳೋ. ಅಯ್ಯೋ, ಮೋರಿ ನೋಡಿದ್ರೇನೆ ನನ್ ತಲೆ ತಿರುಗುತ್ತೆ. ಇನ್ನು ಬಾವಿ ಗಿಡಿದ್ರೆ ಗುಂಡಿಗೆನೆ ಬಾಯಿ ಬರುತ್ತೆ. ಬದುಕ ಕೆಲಸ ಕೇಳಿದ್ರೆ ಸಾಯಕ್ ದಾರಿ ತೋರಿಸ್ತಿರಲ್ಲ ಮಾವ. ಅಯ್ಯೋ, ಸಾಯಕ್ಕೆದ್ರೆ ಅವ್ನು ಬದುಕಕ್ಕೆಲ್ಲ ಆಗುತ್ತೆ. ನೀಲ್ಕಂಠ, ಯಜಮಾನ್ರೆ, 24 ಅಡಿಯಿಂದ 28 ಅಡಿ ಆಳ ಇದೆ. ನಿನ್ನ ಯಾರು ಬೀಳಕ್ ಹೇಳಿದ್ದು? ಬಿದ್ರೆ ತಾನೇ ಗೊತ್ತಾಗೋದು. ಅವನ್ ಯಾವಾಗ ಬೀಳೋದು ನಿಮ್ಗೆ ಯಾವಾಗ ಗೊತ್ತಾಗೋದು? ಅಯ್ಯೋ, ನೋಡ್ದೇನೋ, ನಾನ್ ಸುಮ್ಮನೆ ಹೇಳಿದ್ರೆ ರಪ್ ಅಂತ ಬಿದ್ದು ಆಳ ಹೇಳ್ದ. ಅದು ಕಣೋ ನೀಲಕಂಠ ಅಂದ್ರೆ. ನಾನು ಕಣ್ಣಲ್ಲಿ ಹೇಳಿದ್ದನ್ನ ಕೈಯಲ್ಲಿ ಮಾಡಿ ತೋರಿಸ್ತಾನೆ. ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಅವ್ನ್ ಮೇಲಕ್ ಬರ್ದಿಯಾನೆ. ನಿನ್ ಜಾಗ ಖಾಲಿ ಮಾಡು. ಅರೆ ಬೇಡ ಯಜಮಾನ್ರೆ, ನಿಮ್ ಚಲ್ಲಿ ಹಾಳಾಗುತ್ತೆ. ಅಯ್ಯೋ, ತಲೆ ಒರ್ಸ್ಕೊ ಮೊದ್ಲು. ಸರಿ 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 ಕೊಡಿ. ಯಾಕೆ ಹೀಗ್ ಮಾಡಕ್ ಹೋದೆ? ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಯಜಮಾನ್ರೆ, ನಾನ್ ನಿಮ್ ಮನೆ ಆಳು ಅಂತಾನು ನೋಡ್ದೆ. ನಿಮ್ ಹೆಗಲ್ ಮೇಲೆ ಇರೋ ಶಲ್ಯನ ನಾನ್ ತಲೆ ಒರ್ಸಕ್ ಕೊಟ್ರಿ.
ನಿಮ್ ದೊಡ್ಡತನದ ಮುಂದೆ ನನ್ನ ಪ್ರಾಣ ಯಾವ ಲೆಕ್ಕ ಹೇಳಿ? ನಿಮಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ. ಯಾವ ಜನ್ಮದ ಋಣನೋ ನೀನ್ ನನ್ ಜೊತೆ ಇದೀಯಾ. ಬಾ. ಗಂಗಾ, ಏನಮ್ಮ ಎಲ್ಲಿ ಹೋಗ್ತಿದ್ಯಾ? ಕಾಲೇಜ್ಗೆ. ಇವತ್ತಿಂದ ನೀನ್ ಕಾಲೇಜ್ಗೆ ಹೋಗ್ಬಾರ್ದು. ಯಾಕಮ್ಮ? ಹೆಣ್ಮಕ್ಳು ವಯಸ್ಸಿಗೆ ಬಂದ್ಮೇಲೆ ಮದುವೆ ಮಾಡ್ಬೇಕಲ್ಲ, ಅದಕ್ಕೆ. ಅಮ್ಮ ಅಮ್ಮ, ನಾನು ಹೋಗ್ಬೇಕಮ್ಮ. ನಾನು ಏನ್ ಮಾಡ್ಲಿ ಪುಟ್ಟಿ, ನಿನಗೆ ಓದೋ ಆಸೆ, ನನಗೆ ನೀನ್ ಮದುವೆ ಮಾಡೋ ಆಸೆ. ಇವತ್ತು ನೀನ್ ನೋಡಕ್ಕೆ ಗಂಡು ಬರ್ತಾ ಇದೆ. ಅಮ್ಮ, ಇಷ್ಟು ಬೇಗ ನಂಗಿದೆಲ್ಲ ಬೇಡಮ್ಮ. ಗಂಗಾ, ನಾನ್ ನಿಮ್ಮಮ್ಮ. ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ. नाम गंगा। गंगा, राम तेरी गंगा मैली, खूबसूरत, बहुत अच्छा है. ನೀವೇನ್ ಕಡಿಮೆ, ಲಕ್ಷ್ಮೀ ಪುತ್ರ. ವಯಸ್ಸೆಷ್ಟು? 18. ಕಾಲೇಜ್ ಹೋಗ್ತಾ ಇದೀಯಾ? ಡಿಗ್ರಿ ಮಾಡ್ತಿದ್ದಾಳೆ. ರೇಟು? 10. 8 ಮಾಡ್ಕೋ. और 50 ज्यादा? 9 ನನ್ನ ಲಕ್ಕಿ ನಂಬರು. 9 ಮಾಡ್ಕೊಳ್ಳಿ. ठीक है ठीक है. ಪೆಹಲೆ ನಿನ್ ಮಗಳಿಗೂ ನನಗೂ ಶಾದಿ ಆಗಿದೆ, ಅದು ನಿನಗೂ ಒಪ್ಪಿಗೆ ಇದೆ ಅಂತ ಅಗ್ರಿಮೆಂಟ್ ಸೈನ್ ಹಾಕಿ. ಕುಡಿ 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 ಹಾಕೊಡ್ತೀನಿ. ನೀನೊಬ್ಬಳದೇ ಅಲ್ಲ, ದೋನೋಂಕ. ಸುಬೇ ಸುಬೇ ದುಬೈ ವಿಮಾನ, ಅರ್ಧರಾತ್ರಿ ಪ್ರಯಾಣ, ಏರ್ಪೋರ್ಟ್ ನಲ್ಲಿ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್, ಹಣ. ನಿಂತ್ಕೋ, ಸೈನ್ ಹಾಕು. ನೀನು ಒಂದ್ ಹೆಣ್ಣ? ಅಮ್ಮನ ಮಾತಾಡ್ಬೇಡ. ಹಠ ಮಾಡಿದ್ರೆ ನನ್ ವಿಷಯ ಗೊತ್ತಲ್ಲ. ಇಲ್ಲ, ನಾನ್ ಸೈನ್ ಮಾಡಲ್ಲ. ನಾನ್ ದುಬೈಗೆ ಹೋಗಲ್ಲ. ಗಂಗಾ, ನಾನ್ ಹೇಳ್ದಾಗ ಕೇಳ್ಬೇಕು ಅಷ್ಟೇ. ಇಲ್ಲ, ನಾನ್ ಹಾಕಲ್ಲ. ನಾನ್ ಹೋಗಲ್ಲ. ನಾಗ ಲಕ 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 ಲಕ. ಅಲ್ಬೇಡ ಗಂಗಾ, ನೀನ್ ಅನ್ಕೊಂಡಿರೋ ಹಾಗೆ ನಾವೀ ಮನೆ ಕೆಲಸದವ್ರಲ್ಲ. ನಮಗ್ ಬೇರೆ ಗತಿ ಇಲ್ದೆ ನಾವೀ ಕತ್ಲಲ್ಲಿ ಬದುಕ್ತಾ ಇದೀವಿ. ಗಂಗಾ, ನೀನು ಸುಂದರವಾಗಿದ್ಯಾ. ನಿನ್ನನ್ನ ದುಬೈಗೆ ಮಾರ್ಬೇಕು ಅಂತಲೇ ನಿಮ್ಮಮ್ಮ ನಿನ್ನನ್ನ ಓದ್ಸಿದ್ರು. ಇಲ್ಲಿ ನಡೀತಾ ಇರೋ ಯಾವ ಅನ್ಯಾಯನು ನಿನ್ನ ಕಣ್ಣಿಗೆ ಬೀಳ್ತಾ ಇರೋ ತರ ನಿಮ್ಮಮ್ಮ ನೋಡ್ಕೊಂಡ್ರು. ಅಕ್ಕ ತಮ್ಮನಿಗೆ ಇದೇ ಕಸ್ಬು. ಗಂಗಾ, ನಿನ್ ಬಾಳು ನಮ್ ತರ ಆಗೋದ್ ಬೇಡ. ಹೀಗೆ ಮಾತಾಡ್ತಾ ಸಮಯ ಕಳೀತಿದ್ರೆ ನಿಮ್ಮಮ್ಮ ಆ ದುಬೈನವ್ನಿಗೆ ನಿನ್ನ ಒಪ್ಪಿಸ್ಬಿಡ್ತಾಳೆ. ಈ ಪ್ರಪಂಚದಲ್ಲಿ ನನ್ನವ್ರಂತ ಯಾರಿದ್ದಾರೆ? ನಾನು ಎಲ್ಲಿಗೆ ಹೋಗ್ಲಿ? ಹುಟ್ಸಿ ದೇವ್ರು ಕೈ ಬಿಡಲ್ಲ ಅಂತಾರೆ. ಪ್ರತಿಯೊಬ್ಬರಿಗೂ ದೇವ್ರು ಒಂದ್ ದಾರಿ ತೋರಿಸ್ತಾನೆ. ಒಂದು ಕ್ಷಣನೇ ಇಲ್ಲಿರ್ಬೇಡ. ಈ ನರಕದಿಂದ ನಿನ್ನ ನಾವು ಪಾರ್ ಮಾಡ್ತೀವಿ. ಏ, ಬೇಗ ಹೋಗಿ ಮೇನ್ ಸ್ವಿಚ್ ಆಫ್ ಮಾಡು. ಸರಿ ಕಣೆ, ಬಾ ಗಂಗಾ, ಬೇಗ ಹೊರಡು. ನಡಿ ಗಂಗಾ. ಏನಕ್ಕ? ಗಂಗಾ ಕಾಣ್ತಾ ಇಲ್ಲ ಕಣೋ. ತಪ್ಪಿಸ್ಕೊಂಡ್ಬಿಟ್ಲು, ಮನೆ ಬಿಟ್ಟು ಹೊಡೋಗ್ಬಿಟ್ಲು. ಏನ್ ಮಾಡ್ಲಿ? ಅದು ಭಯ ಅವ್ನಿಗೆ ಏನ್ ಹೇಳಿ? 9 ಲಕ್ಷ ಹೋಯ್ತಲ್ಲೋ. ಲಕ 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 ಲಕ. ಯಾರದು? ಯಾರ ನೀನು? ಇಲ್ಲಿ ಯಾಕೆ ಬಚ್ಚಿಕೊಂಡಿದ್ಯಾ? ಬಾ ಅವ್ರಿಗೆ, ಬಾ ಅವ್ರಿಗೆ ಅಂದೆ. ಏನ್ ಕದಿಯಕ್ ಬಂದೆ ಇಲ್ಲಿ? ನಿಲ್ಲಿ. ಅವಳು ಕಣ್ಣಿ ಅಲ್ಲ, ನನ್ನ ಮಗಳು. ಅವಳಿಗೆ ಹಿಸ್ಟೀರಿಯಾ. ಹಗಲು ಅನ್ನಲ್ಲ, ರಾತ್ರಿ ಅನ್ನಲ್ಲ, ಮನೆ ಬಿಟ್ಬಿಟ್ಟು ಬಂದ್ಬಿಡ್ತಾಳೆ. ನಮ್ಮಿಂದ ಇವಳನ್ನ ಹಿಡಿಯೋಕೆ ಆಗ್ತಾ ಇಲ್ಲ. ಅವ್ರ ಮಾತು ನಂಬೇಡಿ. ನನ್ಗೆ ಹಿಸ್ಟೀರಿಯಾನು ಇಲ್ಲ, ಏನೂ ಇಲ್ಲ. ನನ್ನ ದುಬೈಗೆ ಮಾರ್ತಾ ಇದ್ದಾರೆ. ಹೋಗಲ್ಲ.
ತಾಯಿ ಹೊಡಿತಾಳ. ಈ ಕಾಯಿಲೆ ಕೂಡ ಹೀಗೆ ವಯಸ್ಸಿಗೆ ಬಂದಿರೋ ಮಗಳು. ನಮ್ ಸಂಕಟ ಯಾರ ಹತ್ರ ಹೇಳ್ಕೊಳ್ಳೋಣ? ಸುಳ್ಳು, ನನ್ನ ಹೊಡಿತಾರೆ, ದುಬಾಯಿಗೆ ಮಾರ್ತಾರೆ. ಹಿರಯ್ಯ, ಮೊದ್ಲೇ ಹುಡುಗಿ ಎದ್ರಕೊಂಡಿದ್ದಾಳೆ. ಇಲ್ಲಿ ನೋಡಿ, ದುಬಾಯಿಗೆ ಮಾರೋದಾಗ್ಲಿ ಹುಡುಗಿನ ಹೊಡಿಯೋದಾಗ್ಲಿ ಚೆನ್ನಾಗಿರೋದಿಲ್ಲ. ಕರ್ಕೊಂಡೋಗಿ. ಹಾ, ಹೋಗಿ. ಇಂಥ ಕಾಯಿಲೆಗಳೆಲ್ಲ ಇಂಗ್ಲಿಷ್ ಔಷಧಿ ತರೋಗೋದಿಲ್ಲ. ಒಳ್ಳೆಗಳ ಮಂತ್ರ ಹಾಕ್ಸಿ. ಹಾ, ಏನ್ ಹನ್ಮಕ್ಕ ನೋಡ್ತಾ ಇದ್ರ? ಹೋಗಿ ಹೋಗಿ ಮಲಕ ಹೋಗಿ. ಹಾ, ನಾಳೆ ಬೆಳಿಗ್ಗೆ ಪ್ರಯಾಣ ಅಂತಿದ್ದೆ. ತಪ್ಪು, ಈಗಲೇ ಪ್ರಯಾಣ. ಏಯ್, ಕೂರ್ಸೋಳ ಗಾಡಿಲಿ. ನೀನ್ ಒಳ್ಳೆ ಕಲಾವಿದೆ. ಆ ನನ್ ಮಗನ್ ಚೆನ್ನಾಗಿ ಮಾಡಿಸ್ಬಿಟ್ಟೆ. ಹಳ್ಳಿ ಗುಗ್ಗು ಅವನು. ನಾನು ಗುಗ್ಗು ಅಲ್ಲ ಕಣ, ನಿನ್ನ ಮಕ್ಕಳಿಗೆ ನೀರ್ ಕೊಡ್ಸಕ್ ಬಂದಿರೋ ನೀಲಕಂಠ. ಏನಮ್ಮ, ಎಲ್ಲಿಗೋಗ್ಬೇಕು? ಯಾವ ಊರಿಗೆ ಹೋಗ್ಬೇಕು ಅಂದೆ? ನಿನ್ನೆ ಕೇಳ್ತಿರೋದು. ನೀಲಕಂಠ, ಈ ಹುಡುಗಿ ನೋಡಿದ್ರೆ ಹಿಂದೆ ಮುಂದೆ ಯಾರು ಇಲ್ಲ ಅನ್ಸುತ್ತೆ. ಗೊತ್ತು ಗುರಿ ಇಲ್ದಲೇ ಇರೋ ಈ ಹುಡುಗಿ ನಿನ್ನ ಕೈಗೆ ಸಿಕ್ಕದ್ಲು, ಸರಿ ಹೋಯ್ತು. ನೀನೇ ಏನಾರ ಒಂದ್ ದಾರಿ ಮಾಡೋ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಊರ್ ಕರ್ಕೊಂಡು ನಡಿ. ನೀನು ಸರಿ ಇದೆಯಾ? ನೀನ್ ತಾನೇ ಈ ಹುಡುಗಿನ ಕಾಪಾಡಿದ್ದು. ಈಗ ಇವಳನ್ನ ಹಿಂಗೆ ಬಿಟ್ಟು ಹೋಗ್ತ್ಯಾ? ನೋಡು, ನಿನ್ನ ಹತ್ರ ಇದ್ರೆ ಅವಳಿಗೂ ಒಂದ್ ರಕ್ಷಣೆ ಸಿಗುತ್ತೆ. ಅವಳಿಗೊಂದ್ ದಾರಿ ಸಿಗೋವರೆಗೂ ನಿನ್ನ ಆಶಯದಲ್ಲೇ ಇರ್ಲಿ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಅತ್ತೆ, ಈ ಹುಡುಗಿಗೆ ಒಂದು ಒಳ್ಳೆ ದಾರಿ ಸಿಗೋವರೆಗೂ ಅವಳು ಈ ಮನೇಲೇ ಇರಲಿ, ನಿನ್ ಜೊತೆ ಇರಲಿ. ನೀಲ್ಕಂಠ, ಈ ಹುಡುಗಿನ ನಮ್ಮನೇಲಿ ಇರಿಸ್ಕೊಳ್ಳೋದಾಗ್ಲಿ ಅವಳಿಗೆ 3 ಹೊತ್ತು ಊಟ ಹಾಕೋದಾಗ್ಲಿ ನಂಗೇನ್ ಭಾರ ಅಲ್ಲ. ಆದ್ರೂ ಈ ಹುಡುಗಿ ನಿಮ್ಮನೇಲೇ ಇರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಪರಿಚಯ ಇಲ್ದಾರ ಅವ್ರನ್ನ, ಅದರಲ್ಲೂ ಒಂದು ಹೆಣ್ಣನ್ನ ಮನೆ ಕರ್ಕೊಂಡೋದ್ರೆ ಅಮ್ಮ ಅವಳು ಯಾರು ಏನು ಅಂತ ಕೇಳ್ತಾಳೆ. ಇರೋ ವಿಷಯನ ಹೇಳಿದ್ರೆ ಅವಳ ತಲೆಯಲ್ಲಿ ಇನ್ನಷ್ಟು ಯೋಚನೆನ ನಾವೇ ತುಂಬ್ದಂಗಾಗತ್ತೆ. ಅದಕ್ಕೆ ಆ ರಗ್ಲೆ ಯಾಕೆ? ನೀನ್ ಇದೆಯಾ ಅನ್ನೋ ಧೈರ್ಯದ ಮೇಲೆ ಅವಳಿಲ್ಲ ಕರ್ಕೊಂಬಂದೆ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನು ಅಂತ ಮಾತಾಡ್ತೀಯೋ? ನಂಗೇನ್ ಮಕ್ಳ ಮರಿನಾ? ನಾನು ಈ ಹುಡುಗಿನ
ನನ್ ಸ್ವಂತ ಮಗಳಂಗ್ ನೋಡ್ಕೊಂತೀನಿ. ನಂಗ್ ತಾನೆ ಯಾರವ್ರಪ್ಪ? ಈ ಮನೇಲಿ ನಂಗೂ ಜೊತೆ ಆಗಿರ್ತಾಳೆ ಬಿಡು. ದೇವಲಗ್ನಂ ಸದನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀ ಧ್ರುವಂತೆ ರಾಜಾವರಣೋ ಧ್ರುವಂತೆ ರಾಜಾರಯತಾನ್ ಧ್ರುವಂ. ನಿಲ್ಕಂಟ ಮುಹೂರ್ತ ಮುಗಿತಿದಂಗೆ ರಪ್ ಅಂತ 2 ಗಂಟೆ ಒಳಗೆ ಮನೆಗೆ ಬರ್ಬೇಕು ಅಂತ ಅಮ್ಮ ಹೇಳ್ ಕಳ್ಸಾಳೆ. ಮರಿಬೇಡ. ಸರಿ ಕಣ, ಅದಿರ್ಲಿ, ನೀನು ಊಟ ಮಾಡ್ಕೊಂಡು ಹೋಗು. ಊಟ ಕಿಟ್ಟಿಗೆಲ್ಲ ನಂಗೆ ಟೈಮ್ ಇಲ್ಲ, ಬೋವ ಕೆಲಸ ಇದೆ. ಮನಸ್ಯೋರಗಾನ್ ಸಂಸ್ಥಾತಃ ಕರ್ಣಾನಿದೆ ಕರ್ಣಯ ಮಾರ್ತಾಂಡವಾತ. What is this Tangin Bunde? Old fashion nonsense. ಈಗ ಉಡುಪಿ ಇನ್ನು 5 ನಿಮಿಷಕ್ಕೆ ಯು ಆರ್ ಮೈ ವೈಫ್. ನಿನ್ನ ಹಳೆಯವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಅವೆಲ್ಲ ಇದ್ದಿದ್ದೆ. ವಾಟ್ ಎ ಬ್ಯೂಟಿಫುಲ್ ಡ್ರೆಸ್. ನೀನ್ ಚಿನ್ನ, ನಿನ್ ಮೈ ಚಿನ್ನ. ನನಗೆ ನೀಲ್ಕಂಠ ಅಂದ್ರೆ ತುಂಬಾ ಅಭಿಮಾನ. ನಾನು ಇವ್ರನ್ನ ಮನಸಾರೆ ಪ್ರೀತಿಸ್ತಿದ್ದೀನಿ. ಈ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ನೀಲ್ಕಂಠನಿಗೆ ಮಾತ್ರ ಅಧಿಕಾರ. ಇವರೇ ನನ್ನ ಗಂಡ, ಇವ್ರು ನನಗೆ ಬೇಕು. ನಡಿ, ಇನ್ನೇನ್ ಕೆಲಸ ಮುಗಿಲಿ. ಯಾರೂ ಹೋಗ್ಬೇಕಾಗಿಲ್ಲ. ಗೌರಿ, ನೀಲ್ಕಂಠ, ವಿಷಯ ಹೀಗೆ ಅಂತ ನೀನೇ ಒಂದ್ ಮಾತು ಹೇಳಿದ್ರೆ ನಾನೇ ನಾ ತೀರ್ಮಾನ ತಗೋತಾ ಇದ್ನಲ್ಲಪ್ಪ. ಇಷ್ಟು ವರ್ಷ ಮಾನ ಮರ್ಯಾದೆ ಕಾಪಾಡ್ಕೊಂಡ್ ಬಂದಿರೋ ವಂಶನಪ್ಪ ನಮ್ದು. ಈಗ ಇಷ್ಟು ಜನದ ಮುಂದೆ ಹೀಗೆಲ್ಲ ಆದ್ಮೇಲೆ ಗೌರಿ ಕೈ ಯಾರು ಹಿಡಿತಾರೆ ಹೇಳು? ನೋಡು, ನನಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ನೀನು ಈಗ ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡೋ ಹೊಣೆ ನಿನ್ ಕೈಲಿದ್ಯಪ್ಪ. ನೀಲ್ಕಂಠ, ಗೌರಿಗೆ ನೀನೇ ಜೀವ ಆಗಿರುವಾಗ ಜೀವನಾನು ನೀನೇ ಆಗ್ಬೇಕು. ಯಜಮಾನ್ರೆ, ನಾನು ನನ್ನ ತಾಯಿನ ಒಂದ್ ಮಾತು ಕೇಳ್ಕೊಂಡ್ ಬಂದ್ಬಿಡ್ತೀನಿ ಯಜಮಾನ್ರೆ. ನೀನ್ ಈಗ ಇಲ್ಲಿಂದ ಆಚೆ ಕಾಲಿಟ್ರೆ ಪರಿಸ್ಥಿತಿ ಇನ್ನು ಹದಗೆಟ್ಟು ಹೋಗುತ್ತೆ ನೀಲ್ಕಂಠ. ನೀನ್ ಹಾಗೆ ಹೋಗ್ಲೇಬೇಕು ಅನ್ನೋದಾದ್ರೆ ಮುಹೂರ್ತ ಮೀರೋಕ್ ಮುಂಚೆ ಗೌರಿ ಕುತ್ತಿಗೆ ತಾಳಿ ಕಟ್ಟಿ ಕಲ್ಯಾಣೋತ್ಸವ ಮಾಡು. ಇಲ್ಲಾಂದ್ರೆ ನನ್ನ ಶವೋತ್ಸವ ಮಾಡು. ನೀಲ್ಕಂಠ, ವಯಸ್ಸಲ್ಲಿ ನೀನ್ ನನಗಿಂತ ಕಿರಿಯವನಾದ್ರೂ ನಿನ್ನ ಕಾಲು ಹಿಡಿದು ಬೇಡ್ಕೊತೀನಿ. ಇದೊಂದು ಮಾತು ತರಿಸ್ಕೊಳಪ್ಪ. ನಮ್ ನೀಲ್ಕಂಠ ಬಂದು ಈ ಏರ್ಪಾಟೆಲ್ಲ ನೋಡಿ ಕುಣಿದು ಕುಪ್ಪಳಿಸಿ ಅಟ್ಟನೆ ಹತ್ತು ಬಿಡ್ತಾನೆ. ಖುಷಿಯಾಗಿ ಅಟ್ಟನೇ ಹತ್ತು ಬಿಡ್ತಾನೆ ಹೇಳಿ. ಇಲ್ಲ ಗಂಗವನ್ ನೋಡಿ ಇನ್ನೂ ಖುಷಿಯಾಗಿ ಗಾಡಿಲ ಕರ್ಕ ಹೊಟ್ಟಾಯ್ತಾನೆ ಹೇಳಿ. ಏನಪ್ಪ, ಮದ್ವೆ ಗಂಡಗೆ ಬಂದ್ಬಿಟ್ಟಿದೀಯಾ? ನೋಡ್ದ್ಯಾ ಅದ್ಗೆ? ಲೆಕ್ಕತ್ತೆ ಬಸ್ವ, ಇವನಿಗೆಲ್ಲ ಹೇಳ್ಬಿಟ್ಯಾ? ಏನಪ್ಪ, ದೃಷ್ಟಿ ಬಿಟ್ಟು ಇಲ್ಲಿಟ್ಕೋಬೇಕು. ಸರಿ ಬಿಡು, ಮುದ್ದಾಗ್ ಕಾಣ್ತಿದೀಯ. ಅಲ್ಲಿ ಮದ್ವೆ ಚೆನ್ನಾಗಾಯ್ತಾ? ನಾನ್ ಹೇಳಿಲ್ವಾ ಚಿಕ್ಕಮ್ಮನವ್ರ ಮದ್ವೆ ಆದ ತಕ್ಷಣ ಆ ದೊಡ್ಡ ಮನೆ ಬಿಟ್ಟು ಬರ್ತಾನೆ ಅಂತ? ತಾಯಿ ಮನ್ಸು ಗೊತ್ತಿರೋನು, ಅದಕ್ಕೆ ಮದ್ವೆ ಗಂಡಾಗೆ ಬಂದಿದ್ದಾನೆ. ಅಮ್ಮ, ಏನು ತಿಳ್ಕೊಬೇಡಮ್ಮ, ನಿನಗೆ ಹೇಳ್ದೇನೆ ಆಗ್ಬೇಕಾಗಿ ಬಂತು. ನಾನು ನಿನಗೆ ಹೇಳ್ದೇನೆ ಏರ್ಪಾಟ್ ಮಾಡ್ದೆ ಅಲ್ವಾ, ಹಾಗೆ ನೀನು ಮಾಡ್ದೆ. ಸರಿ ಬಾ, ಮುಹೂರ್ತ ಹತ್ರ ಬರ್ತಾ ಇದೆ, 3 ಗಂಟೆ ಹಾಕ್ಬಿಡು. 3 ಗಂಟೆಗೆ ಬಂದಿದ್ದೀನಮ್ಮ. ಗೌರಿ,
ತಾಳಿ ಕಟ್ಬೇಕಾದ ಪರಿಸ್ಥಿತಿ ಬಂತು, ಅದಕ್ಕೆ ಕಟ್ದೆ. ಅತ್ತಿಗೆ ಇದು ನಿಜಾನ ಕನಸ? ನಂಬೋಕೆ ಆಗ್ತಿಲ್ಲ. ತಾಯಿ ಮುಂದೆ ಯಾವ ದೇವರಿಲ್ಲ ಅಂತಿದ್ದ ನನ್ನ ಮಗ ಇವತ್ತು ಹೆತ್ತ ತಾಯಿ ನನಗೂ ಹೇಳ್ದೆ. ಅಮ್ಮ, ಉಪ್ತಿನ ಮನೆಗೆ ಕಡೆವರೆಗೂ ಋಣಿಯಾಗಿರ್ಬೇಕು ಅಂತ ನೀನೇ ಹೇಳ್ತಿದ್ದಲ್ಲಮ್ಮ. ಅನ್ನ ಹಾಕಿದ ಯಜಮಾನ್ರೆ ಕಾಲಿಡ್ಕೊಂಡು ಕೇಳೋ ಪರಿಸ್ಥಿತಿ ಬಂದಾಗ ತಾಳಿ ಕಟ್ಲೇಬೇಕಾಯ್ತಮ್ಮ. ನೀ ಮಾತಾಡ್ಬೇಡ. ಗೌರಿ ಮದ್ವೆ ಆಗೋವರೆಗೂ ಅಲ್ಲೇ ಕೆಲಸ ಮಾಡ್ಕೊಂಡು ಇರು ಅಂತ ನಾನು ಹೇಳದ್ನೆ ಹೊರತು ಗೌರಿನ ಮದ್ವೆ ಆಗು ಅಂತ ಹೇಳಿಲ್ಲ. ನಿನ್ನನ್ನೇ ನಂಬ್ಕೊಂಡು ನಿನ್ನ ಮೇಲೆ ಉಸಿರೇ ಇಟ್ಕೊಂಡು ಕಾಯ್ತಾ ಇರೋ ಗಂಗಾಗೆ ಏನ್ ಸಮಾಧಾನ ಹೇಳ್ತೀಯ? ಏನ್ ಉತ್ತರ ಕೊಡ್ತೀಯ? ನೀನ್ ಆ ದೊಡ್ಡ ಮನೆ ಅಳಿಯ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಗಂಗಾ ಮನಸ್ಸಿನಲ್ಲಿ ಯಾಕೆ ಆಸೆ ಹುಟ್ಟಿಸ್ದೆ? ಅವಳಿಗೆ ಯಾಕೆ ಆಶ್ರಯ ಕೊಟ್ಟೆ? ಏನಮ್ಮ ನೀನು ನಂದೇ ತಪ್ಪನ ಹತ್ರ ಮಾತಾಡ್ತಿದ್ಯಾ? ನನ್ಗೆ ತಿಳಿಸೆ ಇಷ್ಟೆಲ್ಲ ಏರ್ಪಾಟ್ ಮಾಡಿದ್ಯಾ ನೀನು? ನನಗ್ ಗೊತ್ತಿದ್ರತ್ತ ನಾನು ನಿನ್ಗೆ ಹೇಳಕ್ಕೆ. ಅಂದ್ರೆ ಗೊತ್ತಿಲ್ದೇನೆ ಅವಳಿಗೆ 3 ಗಂಟೆ ಹಾಕಿದ್ಯಾ? 3 ಗಂಟೆ ಹಾಕೋವಾಗಾದ್ರೂ ಈ ಅಮ್ಮನ ಜ್ಞಾಪಕ ಬರ್ಲಿಲ್ವಾ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳು ಎಲ್ಲ ಜ್ಞಾಪಕಕ್ಕೆ ಬರ್ತಾಳೆ. ಏನಮ್ಮ ನೀನು ಏನೇನೋ ಮಾತಾಡ್ತಿದ್ಯಲ್ಲ? ಎಂತ ಪರಿಸ್ಥಿತಿ ನಾನು ಮದುವೆ ಅದನ್ನ ಬಿಡಿಸೋದಂಗೆ ಅರ್ಥ ಆಗ್ತಿಲ್ವಲ್ಲ? ಆಗ್ತಿದೆ, ಈಗ ಅರ್ಥ ಆಗ್ತಿದೆ. ಲೇ, ಗಂಗಾ ನಮ್ಮನೆ ಸೊಸೆಯಾಗಿ ಬಂದು ಈ ಮನೆ ಬೆಳಗ್ತಾಳೆ ಅಂತ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಬೇರೆ ಹೆಣ್ಣು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಪೋದಿಲ್ಲ. ಹಾಗೇನಾದ್ರೂ ನಾನು ಒಪ್ಪಿದ್ರೆ ಗಂಗಾ ಕಣ್ಣೀರು ನಮ್ಮನ್ನ ಸುಟ್ಟ ಹಾಕ್ಬಿಡುತ್ತೆ. ನೀನ್ ನಿಜವಾಗ್ಲೂ ನನ್ನ ರಕ್ತ ಹಂಚ್ಕೊಂಡೇ ಹುಟ್ಟಿದ್ರೆ, ನನ್ನ ಕರುಳಿನ ಕುಡಿನೇ ಆಗಿದ್ರೆ ಇನ್ಯಾವತ್ತು ನನ್ ಮುಖ ನೋಡ್ಬೇಡ. ಒಂದ್ ವೇಳೆ ಹಾಗೇನಾದ್ರೂ ನೋಡಿದ್ರೆ ನಾನ್ ತಲೆ ಚಚ್ಕೊಂಡು ಸತ್ತು ಹೋಗ್ತೀನಿ. ದಯವಿಟ್ಟು ಬಾಗಿಲು ತೆಗೆಯಮ್ಮ. ದಯವಿಟ್ಟು ಬಾಗಿಲು ತೆಗೆಯಮ್ಮ. ಅಮ್ಮ, ನನಗೆ ಗೊತ್ತಿಲ್ಲದೆ ನಿನಗೆ ಹೇಳಿದೆ ಅದ್ ಮದುವೆಗೆ ನನಗೆ ಕ್ಷಮಿಸಮ್ಮ, ಕ್ಷಮಿಸಮ್ಮ. ಅಮ್ಮ, ಎದೆ ಆಲೆ ವಿಷ ಆಗೋದ್ರೆ ಮಕ್ಳು ಹೇಗಮ್ಮ ಬಳಕಾಗತ್ತೆ? ಅಮ್ಮ, ದಯವಿಟ್ಟು ಬಾಗಿಲು ತೆಗೆಯಮ್ಮ, ದಯವಿಟ್ಟು ಬಾಗಿಲು ತೆಗೆಯಮ್ಮ. ನೀನ್ ಇಲ್ದೆ ನನಗೆ ಬದುಕಿಲ್ಲಮ್ಮ. ನೀನ್ ನೋಡ್ದೆ ನನ್ ಕೈಲಿ ಇರೋಕ್ಕಾಗಲ್ಲಮ್ಮ. ಅಮ್ಮ, ಅಮ್ಮ. ನೀಲ್ಕಂಠ, ಏನು ಆಗದೆ ಇರೋರ ತರ ಅವಳ ಹತ್ರ ಹೋಗಿ ಕಣ್ಣೀರಾಗ್ತಾ ಇದೀಯಾ? ಇದೆಲ್ಲ ತಯಾರಿ ಯಾರಿಗೋಸ್ಕರ ಮಾಡಿದ್ದು? ಅವಳನ್ನ ಪಟ್ಟಣದಿಂದ ಕರ್ಕೊಂಡ್ಬಂದು ಅತ್ತೆ ಮನೆಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನೋಡ್ಕೊಂತ ಹೇಳಿಲ್ವಾ? ಅವಳಿಗೆ ಹೂ ಕೊಟ್ಟೆ, ಸೀರೆ ಕೊಟ್ಟೆ. ಅವಳು ನನ್ನನ್ನೇ ನಂಬ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅವಳು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ ಅಂತ ಬಡ್ಕೊಂಡವ್ರು ನೀನೇ ಅಲ್ವಾ? ಅಯ್ಯೋ, ನಾನು ಊರಿಗೆ ಹೋಗ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತ ಅಂದಾಗ ಬಿಟ್ಟೆ ಅವಳನ್ನ. ಈಗ ಗೌರಿನ ಕಟ್ಕೊಂಡ್ಬಿಟ್ಟೆ. ಅಂದ್ರೆ ಅಂದ್ರೆ ಗಂಗಾನ ಇಟ್ಕೊಂಡಂಗೆ. ಗೌರಿನ ಕಟ್ಕೊಂಡ್ರೆ ಗಂಗಾನ ಇಟ್ಕೊಂಡಂಗೆ. ನೀಲಕಂಠ, 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 ಈ ಮನೆಯಲ್ಲಿ ನಿನ್ನ ಸ್ಥಾನ ಏನು ಅಂತ ಜ್ಞಾಪಿಸೋಕೆ ಈ ರೀತಿ ಕರೆದೆ. ನಿನ್ನ ಮನಸಾರೆ ಒಪ್ಪಿ ಮದ್ವೆ ಆಗಿದ್ದಕ್ಕೆ ಇವತ್ತು ನನ್ನ ನಡುದಾರಿಲ್ ಬಿಟ್ಟು ಹೋದೆ ಅಲ್ಲ? ತಾಳಿ ಕಟ್ಟಿದ ಹೆಂಡತಿ ಏನಾದ್ರೂ ಪರವಾಗಿಲ್ಲ, ದಿನಕ್ಕೊಬ್ರಿಗೆ ಸುಖ ಕೊಡ ಅವಳು ಚೆನ್ನಾಗಿರ್ಬೇಕಲ್ವಾ? ತಾಳಿ ಕಟ್ಟಿಸ್ಕೊಂಡು ಮಾತ್ರಕ್ಕೆ ನೀನ್ ಏನೇ ಆಟ ಆಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ. ನಮ್ಮ ಮಧ್ಯೆ ಇರೋ ಈ ತಾಳಿ ಅನ್ನೋ ಸಂಬಂಧನ ಡೈವರ್ಸ್ ಅನ್ನೋ ಬೆಂಕಿಯಿಂದ ಸುಟ್ಟಾಕ್ತೀನಿ. ಭಯ ಪಡ್ಬೇಡ. ನೀ ನನ್ ಗಂಡನಾಗಲ್ದೆ ಹೋದ್ರು ಈ ಮನೆ ಕೆಲಸದವನಾಗಿ ಇಲ್ಲೇ ಇರಬಹುದು. ಹಬ್ಬ, ಏನ್ ದಯೆ, ಏನ್ ಕರುಣೆ.
ಗಂಡನ ಮನಸ್ಸಿಂದ ಹೆಂಡತಿ ಮನಸ್ಸಿಂದ ಗಂಡನ ಬೇರೆ ಮಾಡೋಕ್ಕೆ ಆ ಬ್ರಹ್ಮನ ಕೈಲೂ ಸಾಧ್ಯ ಇಲ್ಲ. ಆ ದೇವರು ಮನುಷ್ಯ ಹತ್ರ ಇರೋಕ್ಕಾಗಲ್ಲ ಅಂತಾನೆ ತಾಯಿನ ಕೊಟ್ಟ. ಆ ತಾಯಿ ಕೊನೆವರೆಗೂ ಮಕ್ಕಳ ಹತ್ರ ಇರೋಕ್ಕಾಗಲ್ಲ ಅಂತಾನೆ ಹೆಂಡ್ತಿನ ಕೊಟ್ಟ. ಆ ಹೆಣ್ಣು ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಮಕ್ಳಿಗೆ ಪ್ರೀತಿ ಕೊಡೋ ತಾಯಿಯಾಗಿ, ಕರುಣೆ ತುಂಬೋ ದೇವತೆ ಆಗ್ತಾಳೆ. ದೇವರು, ತಾಯಿ, ಪ್ರೀತಿ ಇವೆಲ್ಲರ ಪ್ರತಿರೂಪನೇ ಹೆಂಡತಿ. ನೀನು ಹೆಂಡತಿನೂ ಅಲ್ಲ, ಹೆಣ್ಣು ಅಲ್ಲ. ನಿಂದೆ ತಪ್ಪು ಕಣ್ಲಾ. ಈ ಹುಡುಗಿನ ತಿರ್ಗಾ ಕರ್ಕೊಂಬಂದ್ರೆ ನಿನ್ನ ಹೆಂಡತಿ ಅನುಮಾನ ಪಡೆದ ಇನ್ನೇನ್ ಮಾಡ್ತಾಳೆ? ನಂಗೂ ಇಂಥ ಸಂದರ್ಭ ಬಂದಿದ್ರೆ ಹಿಂಗೆ ಮಾಡ್ತಿದ್ದೆ. ಅತ್ತೆ, ಗಂಗನ ಯಾವ ಪರಿಸ್ಥಿತಿಯಲ್ಲಿ ಯಾಕೆ ಕರ್ಕೊಂಬಂದೆ ಅಂತ ಗೊತ್ತಿದ್ದು ನೀನೇ ಈಗ ಮಾತಾಡ್ತೀಯಲ್ಲ. ನಂಗೆ ಅರ್ಥ ಆಗಿ ಏನ್ ಪ್ರಯೋಜನನು? ಪ್ರಪಂಚಕ್ಕೆ ಅರ್ಥ ಆಗ್ಬೇಕಲ್ಲ. ಮೊದ್ಲು ನಿನ್ ಹೆಂಡ್ರಿಗೆ ಅರ್ಥ ಆಗ್ಬೇಕಲ್ವೇನಪ್ಪ? ಹೋಗ್ಲಿ ಬಿಡತ್ತೆ. ಎತ್ತ ತಾಯಿನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಈ ಪ್ರಪಂಚನ ಅರ್ಥ ಮಾಡಿಸಿ ಏನು ಮಾಡೋದು? ಮಗ ಇದ್ರೂ ಕೂಡ ದಿಕ್ಕಿಲ್ದಿರೋರ ಥರ ಇದ್ದಾಳೆ. ಹೋಗಿ ನೋಡೋಣ ಅಂದರೆ ಮುಖಾನೇ ನೋಡಬೇಡ ಅಂತಾಳೆ. ಈ ನೋವು ಮುಂದೆ ನನ್ನ ಹೆಂಡತಿ ನೋವು ಸಾಸಿವೆ ಕಾಳಷ್ಟು. ಇಷ್ಟೆಲ್ಲ ನೋವುಗಳಿಗೆ ನಾನೇ ಕಾರಣ ಅಂತ ಎಲ್ರೂ ಹೇಳುವಾಗ ನಾನು ಯಾಕಿನ್ನೂ ಇರಿಸ್ಕೊಂಡಿದ್ದೀರಾ? ದಯವಿಟ್ಟು ಕಳಿಸ್ಕೊಡಿ, ನಾನು ಹೊರಟೋಗ್ತೀನಿ. ತಿರ್ಗಾ ಆ ನರ್ಕಕ್ಕೆ ಹೋಯ್ತೀಯಾ? ಇಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ತೀನಿ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಅವಳಿನ ತಾಯಿ ಅಲ್ವಾ? ಅಲ್ಲ, ನನ್ನನ್ನ ಅವಳು ಸಣ್ಣ ಮಗು ಇರುವಾಗ್ಲೇ ಎತ್ಕೊಂಡ್ ಬಂದ್ಲು. ನನ್ನನ್ನು ಹೆತ್ತವ್ರು ಯಾರು ಅಂತ ತುಂಬಾ ಸಲ ಕೇಳಿದೆ. ಅವಳು ಬಾಯಿ ಬಿಡ್ಲಿಲ್ಲ. ನಮ್ಮಪ್ಪ ಅಮ್ಮ ಯಾರು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳ ಕೈ ಕಾಲು ಹಿಡಿದು ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ. ನನ್ನ ಕಳಿಸ್ಬಿಡಿ. ಗಂಗಾ, ನಿನ್ಗೊಂದು ಒಳ್ಳೆ ನೆಲೆ ತೋರಿಸಿ ಆಶಯ ಕೊಡೋಕ್ಕೋಸ್ಕರನೇ ನಾನಿಲ್ಲಿ ಕರ್ಕೊಂಬಂದೆ. ಅಷ್ಟಲ್ಲಿ ನನ್ನ ಜೀವನನೇ ಸೂತ್ರ ಇಲ್ದಿರೋ ಗಾಳಿಪಟ ಥರ ಆಗೋಯ್ತು. ನಿನಗೆ ಅನ್ಯಾಯ ಮಾಡಿದೆ ಅಂತ ತಪ್ಪು ತಿಳ್ಕೊಂಡ್ರು ನನ್ನ ತಾಯಿಗೆ ನಿನ್ನ ತಂದೆ ತಾಯಿ ಹತ್ರ ಸೇರಿಸಿದ ಮೇಲೇ ನಂದು ತಪ್ಪು ಅಲ್ಲ ಅಂತ ಅವಳು ಗೊತ್ತಾಗೋದು. ಆಮೇಲೆ ನಾನು ನನ್ನ ತಾಯಿ ಹತ್ರ ಹೋಗಿ ಮುಖ ತೋರ್ಸಮ್ಮ ಅಂತ ಎದೆ ತಡ್ಕೊಂಡು ಕೇಳ್ತೀನಿ. ರಂಗಿ, ತಗೊಳ್ಳೆ ನಿನ್ ಕೊಳೆ ಬಟ್ಟೆ. ಏನೋ ಅದು? ಏ ಬಸ್ವಾ, ಒಳ್ಳೆ ಎಲ್ಲಿ ನೀಲ್ಕಂಠ? ಅದು ನೀನ್ ಗಂಗಂಗ್ ಮೋಸ ಮಾಡಿದ್ಯಾ, ನಿನ್ ಮುಖ ತೋರಿಸ್ಬೇಡ ಅಂತ ಅವ್ರವ್ವ ಬೋದಿದ್ಕೆ ಅದಕ್ಕೊಂದು ದಾರಿ ಮಾಡ್ತೀನಿ ಅಂತ ಪಟ್ನಕ್ಕೆ ಹೋಗವ್ರೆ. ಓಹೋ, ಇನ್ನು ಆ ನನ್ನ ಸೌತಿ ಹಿಂದೆ ಸುತ್ತದ ಇದ್ದಾನಾ? ಇನ್ನು 24 ಗಂಟೆ ಒಳಗಡೆ ಅವನಿಗೆ ಡೈವರ್ಸ್ ಕೊಡ್ತೀನಿ. ಎಲ್ಲಿ ದೊಡ್ಡಪ್ಪ? ಇವತ್ ಮೌನ ವ್ರತ ಅಲ್ವಾ, ಅದಕ್ಕೆ ಗೆಸ್ಟ್ ಹೌಸ್ ನಲ್ಲಿ ಇದಾರೆ ಅವರೇ. ಹೋಗಿ ಕರ್ಕೊಂಡ್ ಬಾ. ನೀಲ್ಕಂಠ ಅವರೇ ಅಲ್ಲಿ ಹೋಗಲ್ಲ, ನಾನ್ ಹೋಗಕ್ಕಾಗತ್ತ ಅವರೇ? ಸರಿ, ನಾನೇ ಹೋಗ್ತೀನಿ. ಏನ್ರಿ, ಗೌರಮ್ಮನ್ ಮದ್ವೆ ಆದ್ಮೇಲೆ ನನಗೊಂದ್ ಮನೆ ಬರ್ದು ಚಿನ್ನದ ಬಳೆ ಮಾಡಿಸ್ತೀನಿ ಅಂದಿದ್ರಿ. ನನಗೆ 10 ಎಕರೆ ಜಮೀನ್ ಬರೀತೀನಿ ಅಂತ ಹೇಳಿದ್ರಿ. ಯೋಚನೆ ಮಾಡಬೇಡಿ, ಸಮಯ ಹತ್ರ ಬರ್ತಾ ಇದೆ. ಆಸ್ತಿನೆಲ್ಲ ನಮ್ಮಪ್ಪ ನಾನ್ ಮದುವೆ ಆಗ್ಲಿಲ್ಲ ಅಂತ ಹೇಳಿ ನನ್ನ ತಮ್ಮಂಗ್ ಹುಟ್ಟೋ ಮಗುಗೆ ಮದುವೆ ಆದ್ಮೇಲೆ ಸಿಗ್ಲಿ ಅಂತ ಬರ್ದಿಟ್ಟು ಕಣ್ ಮುಚ್ಕೊಂಡ. ನನ್ನ ತಮ್ಮನ ಮಗಳು ಗೌರಿಗೆ ಬುದ್ಧಿವಂತನ್ ಕರ್ಕೊಂಬಂದ್ ಮದುವೆ ಮಾಡ್ಸಿದ್ರೆ ಆಸ್ತಿ ನಂಗೆ ದಕ್ಕಲ್ಲ ಅಂತ ಹೇಳಿ ನಮ್ಮನ್ಲೇ ನಿಯತ್ತಾಗಿ ಕೆಲಸ ಮಾಡ್ತಿದ್ ನೀಲ್ಕಂಠಂಗ್ ಕೊಟ್ಟು ಮದುವೆ ಮಾಡಿಸ್ದೆ. ಆಸ್ತಿನೆಲ್ಲ ನೀಲ್ಕಂಠಂಗೆ ಬರ್ಸ್ಬೇಕು ಅನ್ಕೊಂಡೆ, ಆದ್ರೆ ಎಲ್ಲೋ ಎಡವಟ್ಟಾಯ್ತು. ಈಗ ಹೇಗೂ ಗಂಗಾ ವಿಷಯವಾಗಿ ಅವರಿಬ್ರು ನಡುವೆ ಕಿತ್ತಾಟ ನಡೀತಾ ಇದೆ. ಈ ಸಮಯ ನೋಡ್ಕೊಂಡು ನಾನೇ ಗೌರಿಗೆ ಸೀಮೆಣ್ಣೆ ಹಾಕಿ ಸುಟ್ಬಿಡ್ತೀನಿ. ಆಮೇಲೆ ನೀಲ್ಕಂಠನ್ ವಿಚಾರವಾಗಿ ಬೇಜಾರು ಮಾಡ್ಕೊಂಡು ಗೌರಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಎಲ್ರಿಗೂ ಹೇಳ್ತೀನಿ. ಆಗ ಆಸ್ತಿ ಎಲ್ಲ ನೀಲ್ಕಂಠನ್ ಬರುತ್ತೆ. ನೀಲ್ಕಂಠ ಹೇಗಿದ್ರು ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಆಗ ನೀವೆಲ್ಲ ರಾಣಿರು.
ಗೊತ್ತಿಲ್ಲ ಅವಳು ಹೆಂಗ್ ಬಂದಿಲ್ಲಿ? ಗೌರ್ಮೆಂಟ್ ಆಸ್ಪತ್ರೆ ಒಬ್ಬ ನರ್ಸು ಮಗುನ 5,000 ರೂಪಾಯಿ ಮಾರಿದ್ಲು. ಅವತ್ತಿಂದ ನನ್ನ ಮಗಳ ತರ ಸಾಕ್ತೆ. ಅವ್ರ ಅಪ್ಪ ಅಮ್ಮ ಯಾರು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಅಕ್ಕ ಬಂದ್ರಲ್ಲ, ಬನ್ನಿ ಬನ್ನಿ. ಅಕ್ಕ ಅಲ್ಲೋಡು, ಹಂಗ್ ನೋಡೋದಿರ್ಲಿ. ಇವತ್ತು ರಾತ್ರಿ ಡೆಲ್ಲಿಗೆ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ VIP ಗಳು ಹೋಗ್ತಾ ಇದಾರೆ. AC ಕಂಪಾರ್ಟ್ಮೆಂಟ್ಗೆ ಅರ್ಜೆಂಟ್ ಆಗಿ 5 ಗುಲಾಬಿಗಳು ರೆಡಿ ಮಾಡ್ಬಿಡು. ಏನ್ರ ನೋಡ್ತಾ ಇದ್ದೀರಾ? ಹೋಗಿ ರೆಡಿ ಆಗ್ರಿ. ಬೇಡ ಚಿಕ್ಕಮ್ಮ, ನಮ್ಮನ್ನಲ್ಲಿ ಕಳಿಸ್ಬೇಡಿ. ನಮ್ಗಲ್ಲಿ ಚಿತ್ರಹಿಂಸೆ ಕೊಡ್ತಾರೆ. ನಮ್ಮನ್ನ ಕಳಿಸ್ಬೇಡಿ ಚಿಕ್ಕಮ್ಮ. ಈಗಲಾದ್ರೂ ನೀವೆಲ್ಲ ಈ ನರಕದಿಂದ ಹೊರಗೆ ಹೋಗಿ ನ್ಯಾಯವಾಗಿ ಬದುಕಿ. ಅಣ್ಣ, ನಿಮ್ಮಿಂದ ನಮ್ಗೆಲ್ಲ ಈ ಭಾಗ್ಯ ಸಿಕ್ತು. ಗಂಗಾ ಬಾಳ್ ಕೂಡ ನಮ್ ಬಾಳ್ ಹಾಗೆ ಹಾಳಾಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನೋಡ್ರಪ್ಪ, ಪ್ರಾಣ ಹೋಗಿ ಬಹಳ ಹೊತ್ತಾಯ್ತು. ನೀಲಕಂಠನಿಗೆ ವಿಷಯ ಮುಟ್ಟಿದ್ಯೋ ಇಲ್ವೋ? ಊರ್ಗ್ ಹೋದವ್ರದು ದೇವರೇ ಬಲ್ಲ ಅಂತಾರೆ. ಅವ್ರಿಗಿದ್ದಿದ್ದು ಏನ್ ಕಾಯಿಲೆನೋ ಏನೋ. ಹೊತ್ತು ಮುಳುಗೋಕ್ ಮುಂಚೆ ಹೆಣ ಎತ್ತಿದ್ರೆ ಒಳ್ಳೇದು. ನೋಡಿ, ಬದುಕಿರುವಾಗಂತೂ ಮುಖ ನೋಡ್ಲಿಲ್ಲ. ಸತ್ತಾಗಾದ್ರೂ ಕೊನೆ ಸಲ ತಾಯಿ ಮುಖ ನೋಡ್ಲಿ. ನೀಲ್ಕಂಠ ಬರೋವರೆಗೂ ಹೆಣ ಎತ್ತಬೇಡಿ. ಇವತ್ತು ಗ್ರಹಣ ಬೇರೆ. ಹಿಂಗಾದಾಗ ಹೆಣನ ಹೆಚ್ಚೊತ್ತಿಟ್ಕೋಬಾರ್ದು. ಇಟ್ರ ಹೆತ್ತ ಮಕ್ಕಳಿಗೆ ಒಳ್ಳೇದಾಗೋದಿಲ್ಲ. ಒಳ್ಳೆಯವ್ರನ್ನ ಶಿವ ಬಾಳ ಬೇಗ ಕರ್ಕೊಂಡ್ಬಿಡ್ತಾನೆ. ನಾನು ಎಷ್ಟೆಲ್ಲ ಹೇಳ್ದೆ, ಇಲ್ಲಿ ಯಾಕೆ ಓದಾಡ್ತೀಯ, ದೊಡ್ಡ ಮನೆಗೆ ಬಂದ್ಬಿಡು, ನಿನ್ ಕಾಯಿಲೆನ ಪಟ್ನಕ್ಕೆ ಕರ್ಕೊಂಡು ಹೋಗಿ ನಾನು ವಾಸಿ ಮಾಡಿಸ್ತೀನಿ ಅಂತ. ಕೇಳಲಿಲ್ಲ. ಇವತ್ತು ಆ ಕಾಯಿಲೆನೇ ಅವಳನ್ನ ಬಳಿ ತಗೊಂಡ್ಬಿಡ್ತು. ಯಾಕೋ ಇಲ್ಲಿಗೆ ಬಂದೆ? ನೀನು ಮಾಡಿದ ದುಷ್ಟ ಕೆಲಸಗಳನ್ನ ಇದುವರೆಗೂ ಯಾರಿಗೂ ಹೇಳ್ದೆ. ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗೆ ಕೊರಗೆ ಇವತ್ತು ಆ ಗುಟ್ಟನ್ನ ಹೊರಗೆ ಹಾಕಿ ಎದೆ ಹೊಡ್ಕೊಂಡು ಸತ್ತು ಹೋದ್ರು. ಇನ್ನು ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ಮನುಷ್ಯ ವೇಷದಲ್ಲಿರೋ ರಾಕ್ಷಸ ನೀನು. ಹೋಗು, ಹೊರಟೋಗು. ಪಾರ್ವತಮ್ಮ ಗೌರಿನ ಚಿಕ್ಕ ವಯಸ್ಸಿಂದ ತನ್ನ ಮಗಳಾಗೆ ಬೆಳೆಸಿದ್ಲು. ಈಗ ದುಃಖ ತಡೆಯಕ್ಕಾಗದೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದಾಳೆ. ನೋಡ್ ಗೌರಿ, ನೀನಿಲ್ಲೇ ಇದ್ರೆ ಆ ದುಃಖ ಇನ್ನೂ ಜಾಸ್ತಿ ಆಗುತ್ತಮ್ಮ. ಬಾಮ್ಮ. ನಿಂತ್ಕೊಳ್ಳಿ. ಇವಳು ಈ ಮನೆ ಸೊಸೆ. ಈ ತಾಯಿಗೆ ಈ ಮಗನೂ ಹತ್ರ ಇಲ್ಲ. ಸೊಸೆನೂ ಇಲ್ದಿರ ಹಾಗೆ ಮಾಡೋದು ಸಭ್ಯತೆ ಅಲ್ಲ. ನಾನು ಕಳ್ಸಲ್ಲ.
ನೀಲ್ಕಂಠ ಬರೋಕ್ ಮುಂಚೆ ಹೆಣಾನ ಎತ್ತಿಸ್ಬಿಡಿ. ಸರಿ ಬುದ್ಧಿ. ನಿಲ್ಸಿ ನಿಲ್ಸಿ ನಿಲ್ಸಿ. ನೀಲ್ಕಂಠ ಒಳ್ಳೆ ನಿಲ್ಸಿ ನಿಲ್ಸಿ. ನೀಲ್ಕಂಠ ನೀಲ್ಕಂಠ ನೀಲ್ಕಂಠ. ಏನಾಯ್ತು? ಅಮ್ಮನಿಗೆ ಏನಾಯ್ತು? ಅಮ್ಮ ಹೋಗ್ಬಿಟ್ಟು. ನಿನಗೋಸ್ಕರ ಕಾದು ಕಾದು ಹೊತ್ತು ಮುಳುಗೋಗತ್ತೆ ಅಂತ ಹೆಣನ ಎತ್ತು ಬಿಟ್ರು. ನೋಡ್ದ್ಯಾ ಅಮ್ಮ, ನನ್ನ ಕೊನೆಗೆ ನೋಡ್ದೇನೆ ಹೊರಟೋದು ಅಮ್ಮ. ಗಂಗಾ, ಇಲ್ಲಿ ನೋಡಿ, ಜೊತೆಲಿರೋರು ನಮ್ಮನ್ನು ಬಿಟ್ಟು ಹೋದ್ರು, ಅವ್ರ ನೆನಪುಗಳು ಸಾಯಲ್ಲ. ಅವು ಸದಾ ನಮ್ಮ ಎದೆ ಕೂಡಲಿ ಸುತ್ತಾನೆ ಇರ್ತವೆ. ನೀವು ಊಟ ಬೇಡ ಅಂದ್ರೆ ನಿಮ್ಮಮ್ಮ ನೊಂದ್ಕೊಂಡು ಅಳೋಳು. ಅವಳ ಮನ್ಸು ನೋಯಿಸ್ಬಾರ್ದು ಅಂತ ನೀವು ಊಟ ಮಾಡ್ತಿರ್ಲಿಲ್ವಾ? ಈಗ ನೀವು ಉಪವಾಸ ಇದ್ರೆ ಆ ಆತ್ಮ ಎಷ್ಟು ಸಂಕಟ ಪಡುತ್ತೆ ಅಂತ ಗೊತ್ತಾ? ಆ ತಾಯಿ ಆತ್ಮ ತೃಪ್ತಿಗೋಸ್ಕರನಾದ್ರೂ ನಿಮ್ಮ ನೀಲಕಂಠ ನಮ್ಮ ಹುಡುಗಿ ಗಂಗಾನ ಎತ್ತಾಕ ಬಂದಿದ್ದಾನೆ. ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ಅವಳು ನಮ್ಮ ಜೊತೆ ಬರಬೇಕು. ಗಂಗಾ ಜೊತೆ ಸಂಬಂಧ ಇಟ್ಕೋಬಾರ್ದು ಅಂತ ಗೌರಿ ಗಲಾಟೆ ಮಾಡಿದ್ಲು. ಆಸ್ತಿ ಎಲ್ಲ ನನಗೆ ಬರ್ಕೊಡ್ಬೇಕು ಅಂತ ನೀಲ್ಕಂಠ ಗಲಾಟೆ ಮಾಡ್ದ ಅಂತ ಕತೆ ಕಟ್ಟಿ ಒಂದು ಅನಾಥ ಶವ ಅಂತಂದು ಸುಟ್ಟು ಹಾಕಿ ಆಸ್ತಿಗೋಸ್ಕರ ನೀಲ್ಕಂಠನೇ ಗೌರಿಗೆ ಸೀಮೆಎಣ್ಣೆ ಹಾಕಿ ಸುಟ್ಟು ಹಾಕ್ತಾ ಅಂತ ಎಲ್ರನ್ನೂ ನಂಬಿಸ್ತೀನಿ. ಆಗ ಪೊಲೀಸ್ನವರು ನೀಲ್ಕಂಠನ ಜೈಲಿಗೆ ಕಳಿಸ್ತಾರೆ. ಆಸ್ತಿ ಎಲ್ಲ ನನಗೆ, ಗಂಗಾ ಗೌರಿ ನಿಮಗೆ. ನೋಡ್ ಗೌರಿ, ನಿನ್ ಮನ್ಸಲ್ಲಿರೋ ಅನುಮಾನ ಅನ್ನೋ ಭೂತನ ಮೊದ್ಲು ಸಾಯಿಸು, ಒಳ್ಳೇದಾಗುತ್ತೆ. ಹೆಂಡತಿಗೆ ಯಾವತ್ತು ಗಂಡನ ಮೇಲೆ ನಂಬಿಕೆ ಇರ್ಬೇಕು. ಗಾಳಿಲ್ ಬೆರ್ತು ನಡು ಮನೇಲಿ ದೀಪವಾಗಿ ಬೆಳಗ್ತಿರೋ ನಿಮ್ಮತ್ತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ನೀಲ್ಕಂಠನ್ ಮಧ್ಯ ಯಾವ ಸಂಬಂಧನೂ ಇಲ್ಲ.
ಬಾಯಿಗೆ ಬರ್ತಾನೆ ಇಲ್ವಲ್ಲ, ಅದೇನ್ ದೋಷ ಇದೆಯೋ ಏನೋ. ನಿಮ್ ತಾಯಿ ಮನಸ್ಸಿನಲ್ಲಿ ಏನೋ ನೋವಿದೆ, ಅವ್ರದ್ದು ಯಾವುದೋ ಒಂದು ಆಸೆ ನೆರವೇರಿಲ್ಲ. ಇವಳ ಗಂಡ ನನಗೆ ಬೇಕಾದವಳನ್ನ ಎತ್ತಾಕೊಂಡ್ ಬಂದಿದ್ದಾನೆ. ನಾನು ಇವಳನ್ನ ತಗೊಂಡು ಹೋಗ್ತೀನಿ. ಆಸ್ತಿ ನಿಮಗೆ, ಇವಳು ನನಗೆ. ಏನೋ ಅಂದೆ? ಕೂಡ ಕ್ರೌಣ್ಣ ಓ, ಇದಾ ಸಮಾಚಾರ? ಕಷ್ಟದಲ್ಲಿರೋ ಸೊಸೆನ ಆ ಮಗ ಕಾಪಾಡ್ಬೇಕು ಅನ್ನೋ ತಾಯಿ ಆಸೆ ಈಗ ಏನೇರ್ತು.
ಗೌರಿ ಗೌರಿ ಕಂಡ ಗಂಗಾ ಜೀವನಕ್ಕೆ ಒಂದ್ ದಾರಿ ತೋರಿಸ್ಬೇಕು ಅಂತ ಕರ್ಕೊಂಡ್ ಬಂದೆ. ಆದ್ರೆ ನಮ್ಮಿಂದ ಅವಳಿಗೆ ಯಾವ ನೆಮ್ಮದಿನೂ ಸಿಕ್ಲಿಲ್ಲ. ಜೀವಂತ ಶವ ಆಗ್ಬಿಟ್ಟ ಅವಳೆ. ಯಪ್ಪ, ಅವಳ ಈ ಸ್ಥಿತಿಲಿ ನೋಡೋ ಬದಲು ನಿಮ್ಮವ್ವ ಆ ಶಿವನ್ ಪಾದ ಸೇರ್ಕೊಂಡಂಗೆ ನಾನು ಯಾಕೆ ಸೇರ್ಕೊಂಡೆಲ್ಲ? ಇವಳಿಗೇನಾದ್ರೂ ಆದ್ರೆ ನನಗೆ ಬದುಕೋ ಅರ್ಹತೆನೇ ಇರಲ್ಲ. ನಾನು ನನ್ನ ಜೀವಿತದಲ್ಲಿ ಯಾರಿಗೂ ಏನನ್ನೂ ಹಂಚಲಿಲ್ಲ, ಹಂಚೋ ಮನಸ್ಸು ಇರಲಿಲ್ಲ. ಅಂಥ ಸ್ವಾರ್ಥಿ ನಾನು, ಅಂಥ ಸ್ವಾರ್ಥಿ ನಾನು. ನನ್ನ ಜೀವನನ ನಾನು ಗಂಗನ್ ಜೊತೆ ಹಂಚ್ಕೋತೇನೆ. ಇದುವರೆಗೂ ನಿಮ್ಮ ಹೆಂಡತಿಯಾಗಿ ನಿಮಗ್ ಸುಖ ಸಂತೋಷ ಏನನ್ನೂ ಕೊಡ್ಲಿಲ್ಲ. ನನ್ ಕ್ಷಮಿಸ್ಬಿಡಿ, ನನ್ ಕ್ಷಮಿಸ್ಬಿಡಿ ಅಂದ್ರೆ ದಯವಿಟ್ಟು ಇದೊಂದು ಆಸೆನ ನೆರವೇರಿಸ್ಕೊಡಿ. ಆ